ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೀವಿ ಫ್ರೆಂಡ್ಸ್. ಇವಾಗ ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಚಿಕ್ಕಮ್ಮ, ಮಗಳು ಮತ್ತು ನಮ್ಮ ತಮ್ಮ 4 ಜನನೂ ಕೂಡ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ. ಯಾವಾಗಲೂ ಬೆಳಗ್ಗೆನೇ ಹೊರಡ್ತಾ ಇದ್ವಿ, ಸರಿ ಲೇಟ್ ಆಗಿದೆ ಹೊರಡೋದು. ನಾವು ಬೇಗನೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಇನ್ನು ಮನೇಲೆಲ್ಲ ಕೆಲಸ ಪೂಜೆ ಎಲ್ಲ ಮುಗಿಸಿ ಹೋಗೋ ಸ್ವಲ್ಪ ಲೇಟೇ ಆಯಿತು ಫ್ರೆಂಡ್ಸ್. ಇದು ನರಸೀಪುರದ್ದು ಹೊಳೆ ನೋಡಿ. ಈ ಸರಿ ಮಳೆ ಎಲ್ಲ ಚೆನ್ನಾಗಾಗಿರೋದ್ರಿಂದ ಸಿಕ್ಕಾಬಟ್ಟೆ ನೀರು ಬಿಟ್ಟಿದ್ದಾರೆ. KRS ಇಂದ ತುಂಬ ಹರಿತಾ ಇದೆ ನೀರಂತೂ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಸೇತುವೆ ಮೇಲೆ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ನದಿ ಹರಿಬೇಕಾದ್ರೆ ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಕೊಳ್ಳೇಗಾಲಕ್ಕೆ ಬಂದ್ವಿ. ನಾವು ಸ್ವಲ್ಪ ತಿಂಡಿ ಎಲ್ಲ ತಿಂದೇ ಇರಲಿಲ್ಲ, ಲೇಟ್ ಆಯ್ತಲ್ಲ. ಅದಕ್ಕೆ ಇಲ್ಲೇ ಸ್ವಲ್ಪ ನಮ್ಮ ಚಿಕ್ಕಮ್ಮನ ಮಗಳು ನೋಡಿ ಮಾವಿನ ಹಣ್ಣೆಲ್ಲ ತಗೊಂಡು ತಿಂತಾ ಇದ್ದಾಳೆ. ಅವಳಂತೂ ಉಪ್ಪು ಖಾರ ಜಾಸ್ತಿ ಹಾಕಿ ಅಂತ ಪಾಪ ಅವ್ರಿಗೆ ತಿಂತಾ ಇದ್ಲು. ಉಪ್ಪು ಖಾರ ಅಂದರೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತಲ್ಲ ಮಾವಿನಕಾಯಿಗೆ. ಅದಕ್ಕೋಸ್ಕರ ಅವಳು ಎಕ್ಸ್ಟ್ರಾ ನೋಡಿ ಪೇಪರ್ಗೂ ಕೂಡ ಹಾಕ್ಸಿ ಇಟ್ಕೊಬಿಟ್ಲು ಫ್ರೆಂಡ್ಸ್. ಇದು ಹನೂರು ಬಸ್ ಸ್ಟ್ಯಾಂಡು. ಇಲ್ಲೂ ಕೂಡ ಸ್ಟಾಪ್ ಕೊಟ್ಟಿದ್ದಾರೆ. ಕೆಲವರು ಮಹದೇಶ್ವರ ಬೆಟ್ಟಕ್ಕೆ ಹೋಗೋರು ಹೊತ್ಕೊಳ್ಳೋರು ಕೂಡ ಇರ್ತಾರಲ್ವ, ಅದಕ್ಕಾಗಿ ಕೊಳ್ಳೇಗಾಲ ಮತ್ತು ಹನೂರಲ್ಲೂ ಕೂಡ ಸ್ಟಾಪ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನಾವು ಸ್ವಲ್ಪ ಮದ್ದು ರಡೆ ಬೋಂಡೆ ಎಲ್ಲ ತೊಗೊಂಡು ತಿಂತಾ ಕೂತಿದ್ದೀವಿ. ಹಾಗೆಯೇ ಇಲ್ಲಿ ಒಬ್ಬರು ತುಂಬ ಈಸಿಯಾಗಿ ಜ್ಯೂಸ್ ಮಾಡೋದು ಹೇಗೆ ಎಂದು ತಿಳಿಸಿಕೊಡ್ತಾ ಇದ್ದಾರೆ ಬಸ್ಸಲ್ಲಿ. ನೋಡಿ ಫ್ರೆಂಡ್ಸ್. ಹೊರಗಡೆ ತೊಲೆ ಪೂರ್ತಿ ಕಟ್ಟಾದ್ಮೇಲೆ ಸರ್ ನೋಡಿ, ಈ ರೀತಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಸ್ಸಿಗೆ ಹೋಗ್ಬೇಕಾದ್ರೆ ಬಸ್ಸಿಗೆ ಟ್ರೈನಿಗೆ ಎಮರ್ಜೆನ್ಸಿ ಹಾಸ್ಪಿಟ್ಲ್ ಬಂದಾಗ ನೋಡಿ ಸರ್, ಹಣ್ಣಿಗೆ ಮಾತ್ರ ನೀವು ಪ್ರೆಸ್ ಮಾಡ್ರಕ್ಕ, ಹಣ್ಣಿಗೆ ಮಾತ್ರ ಪ್ರೆಸ್ ಮಾಡಿ ನೋಡಕ್ಕ. ಇದು ಬಂದು ಮಿಕ್ಸಿ ಅಲ್ಲಕ್ಕ, ಒಂದು ಕರೆಂಟ್ ಅಲ್ಲ, ಒಂದು ಒಳ್ಳೆ ಒಂದು ಹ್ಯಾಂಡ್ ಮಿಕ್ಸ್ ನೋಡಿ. ನೀವು ಹಣ್ಣಿಗೆ ಪ್ರೆಸ್ ಮಾಡಿದ್ರೆ ನೋಡಕ್ಕ ನಿಮ್ಗೆ ಹೊಡಿ ಪ್ರೆಸ್ ಮಾಡಿ ಜ್ಯೂಸ್ ಬರುತ್ತಕ್ಕ. ನೋಡಕ್ಕ ನೀವು ಹಣ್ಣಿಗೆ ಪ್ರೆಸ್ ಮಾಡಿ ನೋಡಿ ಜ್ಯೂಸ್ ಬರೋಕ್ಕಿಲ್ಲ, ಯಾಕಂದ್ರೆ ಮಿಕ್ಸಿ ಅಲ್ಲಕ್ಕ. ಇದು ಹಣ್ಣು ಕಟ್ಟಿದ್ರೆ ಒಂದು 2 ರೌಂಡ್ ಪ್ರೆಸ್ ಮಾಡಿ ಸರ್, 2 ರೌಂಡ್ ಪ್ರೆಸ್ ಮಾಡಿ ನೋಡಿ ಸರ್. ನಮ್ಮ ಮನೆಗೆ ನೀವು 1000-2000 ರೂಪಾಯಿ ಕೊಟ್ಟು ಮಿಕ್ಸಿ ತಗೊಂಡಿರಕ್ಕ ನೋಡಿ. ಅದನ್ನ ತಗೊಂಡಿ ಸರ್ ನೀವು ಬಸ್ಸಿಗೆ ಬರಕ್ಕ ನೋಡಿ. ನೋಡಕ್ಕ ನಮ್ಮ ಮಿಕ್ಸಿ ನೋಡಿ ಸರ್, ನಿಮ್ಮ ಮನೆಗೆ ಸರ್ ಬಾಯಿ ಅರಿಕೆ ನೋಡಿ ಸರ್, ಪೆಟ್ ಮಾಡಿ ಬಾಯಿಲೆ ಇಟ್ಕೋಬೋದಕ್ಕ ನೋಡಿ. ಒಂದು ಬೀಜ ಬರೋಕ್ಕಿಲ್ಲ, ಒಂದು ಕಸರೆ ಬರೋಕ್ಕಿಲ್ಲ, ಒಂದು ಕೊಟ್ಟೆ ಬರೋಕ್ಕಿಲ್ಲಕ್ಕ. ಒಳ್ಳೆ ನಿಮ್ಗೆ ಜ್ಯೂಸ್ ಮಾತ್ರ ಬರುತ್ತೆ ನೋಡಿ. ನೋಡಿ ಒಂದು ಚಿಕ್ಕ ಮೂಸಂಬಿ ಕಂಪ್ನಿ ಜ್ಯೂಸ್ ಬೇಕಾಗಿದೆ. ಉಳಿದಿರೋ ಮಾತ್ರ ಬೀಜ ಮತ್ತು ಚಿಕ್ಕ ಸದ ನೋಡಕ್ಕ ನಿಮ್ಗೆ ಅರ್ಥ ಆಗಿಲ್ಲ ನೋಡಿ. ಒಂದು ನಿಂಬೆ ನೋಡಿ ಅಣ್ಣ ಜ್ಯೂಸ್ ತೆಗಿಬೇಕು ನೋಡಿ. ಹಣ್ಣಿನ ಹಿಂಭಾಗ ಅಥವಾ ನೋಡಿ ಮುಂಭಾಗಕ್ಕ ನೋಡಿ, 2 ಸೈಡಿಂದ ಒಂದು ಸೈಡ್ ಹಳ್ಳಿರ ಕಡೆಯಿಂದ ಪಿಟ್ ಮಾಡಿ ನೋಡಿ ಸರ್, ಪಿಟ್ ಮಾಡಿ ಸರ್. ಹಣ್ಣಿಗೆ ನೋಡಿ ಸ್ಟ್ರೈಟ್ ತಿರ್ಸ್ಬೇಕಕ್ಕ, ತಿರ್ಸೇನ ತೊಲೆ ಪೂರ್ತಿ ಕಟ್ಟಾಗುತ್ತಕ್ಕ. ಆಮೇಲೆ ಸರ್ ನೀವು ಮಾಡ್ಬೇಕಾದ್ರೆ ಕೆಲಸ ಹಣ್ಣಿಗೆ ಮಾತ್ರ ಪ್ರೆಸ್ ಮಾಡಿದ್ರೆ ನಿಮ್ಗೆ ಜ್ಯೂಸ್ ಬರುತ್ತಕ್ಕ. ಹಣ್ಣಿಗೆ ಮಾತ್ರ ಪ್ರೆಸ್ ಮಾಡಿ ನೋಡಕ್ಕ. ತಾವೆಲ್ಲ ಯೋಚಿಸ್ಬೋದು ಮಿಕ್ಸಿ ಬೆಲೆ ಎಷ್ಟು ನೋಡಿ. ನಮ್ಮ ಕಂಪನಿ ಬಜಾರ್ ಮಾಡಿ ಭಾರಿ ಕಮ್ಮಿ ಬೆಳಕ ನೋಡಿ. 100 ಅಲ್ಲ 200 ಲಕ್ಕ ಇದೆ. ಒಂದು ಸೆಟ್ ನೋಡಕ್ಕ ನಿಮ್ಗೆ ಒಂದು 50 ರೂಪಾಯಿ, ಒಂದು 50 ರೂಪೀಸ್ ಒಂದು ಸೆಟ್ ನೋಡಿ. ನಿಮ್ಗೆ ಯಾರಿಗನ ಬೇಕಾ ನೋಡಿ ಕೇಳಿ ತಗೊಂಡೋಗ ನಾ ಬರ್ತೀರ ಫ್ರೆಂಡ್ಸ್. ಮನೆಯಿಂದನೇ ಸೀಬೆಕಾಯಿ ಇತ್ತು, ಕಟ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತೊಗೊಂಡು ಬಂದಿದ್ದೆ. ಬೆಳಿಗ್ಗೆ ಯಾರು ಕೂಡ ತಿಂಡಿ ತಿಂದಿಲ್ಲವಲ್ಲ, ಹೋಗ್ಬೇಕಾದ್ರೆ ಏನಾದ್ರು ತಿನ್ನಬೇಕು ಅಂದರೆ ತಿನ್ನೋಣ ಅಂತ ನೋಡಿ ಫ್ರೆಂಡ್ಸ್. ಇದು ಹಳೆಯ ಬಸ್ಸೇನು ಹೊತ್ಬಿಟ್ಟಿದ್ದೀವಿ. ಸುಮಾರು 4-5 ಸರಿ ಆಫ್ ಆಯಿತು. ಆದರೆ ಇವರು ನಮ್ಮನ್ನ ಕೊಳ್ಳೇಗಾಲದಲ್ಲಾಗಲಿ ಅಥವಾ ಹನೂರಲ್ಲಾಗಲಿ ಬೇರೆ ಬಸ್ ಹತ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು, ಆದರೆ ಹೇಳಲೇ ಇಲ್ಲ. ಹೆಂಗೋ ಸ್ವಲ್ಪ ರಿಪೇರಿ ಮಾಡಿ ಕರ್ಕೊಂಡು ಹೋಯ್ತು ಬಸ್ಸು. ಆದರೆ ಅರ್ಧ ಬೆಟ್ಟ ಹತ್ತಿ ಸ್ಟಾಪ್ ಆಯಿತು ನೋಡಿ. ಇರೋದು ಬಸ್ ಇಳಿಸ್ತಾ ಇದ್ದಾರೆ ಡೋರ್ ಹಿಡ್ಕೊಂಡು ಫ್ರೆಂಡ್ಸ್. ನೋಡಿ ಬಸ್ಸು ಕೆಟ್ಟೋಗಿ ಅರ್ಧ ಬೆಟ್ಟ ಹತ್ತಿ ನಿಲ್ಲಿಸಿದ್ದಾರೆ ನಮ್ಮನ್ನು. ಪಾಪ ಇವರು ಕಡಲೆಕಾಯಿ ಮಾರೋರು ಬಂದಿದ್ದಾರೆ. ಹಂಗೆ ನಮ್ಮ ಚಿಕ್ಕಮ್ಮ ಇಲ್ಲೇ ಮನೆ ಕಟ್ಬಿಟ್ಟಿದ್ದಾರೆ ನೋಡಿ. ಇವಾಗ ಅರ್ಧ ಬೆಟ್ಟದಿಂದ ಇನ್ನೊಂದು ಬಸ್ ಹತ್ಕೊಂಡು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬಸ್ಸಲ್ಲೂ ಜರ್ನಿ ಮಾಡೋದಂದ್ರೇ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸತಿ ಫನ್ನಿಯಾಗೂ ಕೂಡ ಎಲ್ಲ ಖುಷಿಯಾಗಿ ಹೋಗೋದು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಸ್ಸಲ್ಲಂತೂ ಎಲ್ಲರೂ ಕಾಮಿಡಿ ಮಾಡ್ತಾ ಇರ್ತಾರೆ, ಮತ್ತು ಮಾದಪ್ಪನಿಗೆ ಹೂಗೆ ಅಂತ ಕೂಡ ಹೇಳ್ತಾ ಇರ್ತಾರೆ, ಮತ್ತು ಜನಪದ ಹಾಡೆಲ್ಲ ಹೇಳ್ಕೊಂಡು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋದೇ ಒಂದು ಖುಷಿ.
ಫ್ರೆಂಡ್ಸ್, ಇವಾಗ ಬೆಟ್ಟಕ್ಕೆ ಬಂದ್ವಿ. ನಾವು ಹತ್ತಿದ್ದು 11 ಗಂಟೆಗೆ, ಬಂದಿದ್ದು 3:45ಗೆ. ನೋಡಿ, 3 ಅವರ್ಸ್ ಜರ್ನಿಗೆ 3:45 ಗಂಟೆ ಟೈಮ್ ತಗೊಂಡಿದ್ದಾರೆ. ಬಸ್ಸು ಸ್ವಲ್ಪ ಅಲ್ಲಲ್ಲಿ ಆಫ್ ಆಗಿ ಬಂದಿದ್ದರಿಂದ ತುಂಬಾ ಲೇಟ್ ಆಯಿತು. ಇವಾಗ ದೇವ್ರ ದರ್ಶನ ಮಾಡೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ರಶ್ಶು ಕೂಡ ಕಡಿಮೆನೇ ಇತ್ತು ಈ ಸರಿ. ಆಷಾಢ ಅಲ್ಲ, ಅದಕ್ಕೋಸ್ಕರ ಅಷ್ಟೊಂದು ಜನ ಕೂಡ ಇರಲಿಲ್ಲ. ನಾವು ಇವಾಗ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸಿ ಊಟಕ್ಕೆ ಅಂತ ದಾಸಭವನಿಗೆ ಊಟಕ್ಕೆ ಹೋಗಿದ್ದೀವಿ ಫ್ರೆಂಡ್ಸ್. ಇಲ್ಲೂ ಕೂಡ ದೇವ್ರ ಪ್ರಸಾದನ ತಿಂದ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ಮಾವರು ಕೂಡ ಇಲ್ಲಿ ವರ್ಕ್ ಮಾಡೋದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಅವರು ಇದೇನು ವೀಡಿಯೋ ಮಾಡ್ತಾ ಇದೆಯಾ ಅಂತ ಹೇಳ್ತಿದ್ರು. ಅದಕ್ಕೆ ನಮ್ಮ ಚಿಕ್ಕಮ್ಮ ವೀಡಿಯೋ ಮಾಡ್ಕೋತಾ ಇದ್ದಾಳೆ, ಯೂಟ್ಯೂಬ್ಗೆ ಹಾಕ್ತಾಳೆ ಅಂತ ಹೇಳ್ತಾ ಇದ್ರು. ಇವಾಗ ನಂದಿ ದರ್ಶನ ಮಾಡೋಣ ಅಂತ ಇವಾಗ ನಂದಿ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಪ್ರಸಾದ ತಗೊಳ್ಳೋಣ ಅಂದ್ಕೊಂಡು ಪ್ರಸಾದ ಕೌಂಟರ್ಗೆ ಬಂದಿದ್ದೀವಿ. ಇಲ್ಲಿ ನಾವು ಲಡ್ಡು ಮತ್ತು ತೀರ್ಥ ತಗೋತೀವಿ. ತೀರ್ಥ ತಗೊಂಡೋಗಿ ನಾವು ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ಕೋತೀವಿ. ನೋಡಿ ಫ್ರೆಂಡ್ಸ್, ಇಲ್ಲೂ ಕೂಡ ಮಕ್ಕಳು ದೊಡ್ಡವರೆಲ್ಲ ಉರುಳು ಸೇವೆ ಮಾಡ್ತಾ ಇದ್ದಾರೆ. ನಾವು ಕೂಡ ಏನಾದ್ರು ಹಾಲ್ಟ್ ಆಗಿಬಿಟ್ರೆ ನಾವು ಕೂಡ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಇಲ್ಲಿ ಒಂದು ರೌಂಡ್ ಉರುಳು ಸೇವೆ ಎಲ್ಲ ಮಾಡಿಕೊಂಡೆ ಆಮೇಲೆ ದೇವ್ರ ದರ್ಶನ ಮಾಡೋದು. ಇಲ್ಲ ಅಂದರೆ ಬಂದು ವಾಪಸ್ ಹೋಗೋದಾದರೆ ಉರುಳು ಸೇವೆ ಎಲ್ಲ ಮಾಡೋದಿಲ್ಲ. ಹಂಗೇ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹಂಗೇ ಹೊರಡ್ತೀವಿ. ಮತ್ತು ನಾವು ಬರ್ಬೇಕಾದ್ರೆ ಬುತ್ತಿ ಅಂತಲೂ ಕೂಡ ಕಟ್ಕೊಂಡು ಬರ್ತೀವಿ ಫ್ರೆಂಡ್ಸ್. ಇವಾಗ ಹೊರಡ್ತಾ ಇದ್ದೀವಿ. ದೇವ್ರ ದರ್ಶನ ಕೂಡ ಆಯಿತು, ಚೆನ್ನಾಗಂತೂ ಆಯಿತು. ಹಾಗೆಯೇ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ನೈಟು ಬಂದು ಹಾಲ್ಟ್ ಆಗಿರೋರು ಮತ್ತು ಇವತ್ತು ಹಾಲ್ಟ್ ಆಗೋರು ಕೂಡ ಇಲ್ಲೇ ಉಳ್ಕೋತಾರೆ. ಕೆಲವರು ರೂಮ್ ಕೂಡ ಮಾಡ್ಕೋತಾರೆ, ಇನ್ನು ಕೆಲವರು ಮಾಡೋದಿಲ್ಲ. ಇಲ್ಲೇ ಇದ್ದು ಒಂದು ದಿನ ಇದ್ದು ಕೂಡ ಬೆಳಗ್ಗೆ ಹೊರಡ್ತಾರೆ. ಈಗ ಶಾಪಿಂಗ್ ಅಲ್ಲ ತಗೋತೀಯಾ? ತಗೋ, ಸರಿ, ಚೆನ್ನಾಗಿದೆ, ತಗೊಳ್ಳೋದು. ತೋರಿಸಿ ಕಡೆ ಗೆಜ್ಜೆ ಕಟ್ಟಿದ್ದಾರೆ ನೋಡು, ಒಂದು ತುಂಬ ಚೆನ್ನಾಗಿ. ಫ್ರೆಂಡ್ ಕೊಡ್ಸಕ್ಕ ನಮಗೆ. ಫ್ರೆಂಡ್ಸ್, ಇವಾಗ ನಾವು ಪುರಿ ಖಾರ ತಗೋತಾ ಇದ್ದೀವಿ. ನಾವು ಬೆಟ್ಟಕ್ಕೆ ಬಂದಾಗೆಲ್ಲ ಕಡಲೆಪುರಿ ಅಂತೂ ಮಿಸ್ ಮಾಡೋದೇ ಇಲ್ಲ, ತಗೊಳ್ತೀವಿ. ಯಾಕಂದರೆ ಇದು ನಾವು ಪ್ರಸಾದವಾಗಿ ನಾವು ಇದನ್ನು ಸ್ವೀಕರಿಸೋದು ಮಾದಪ್ಪನ ಬೆಟ್ಟದಿಂದ ತಗೊಂಡು ಹೋದಾಗ. ಹಾಗೆ ನಮಗೆ ಪರಿಚಯ ಇರುವಂತಹ ಅಕ್ಕಪಕ್ಕದವ್ರಿಗೆಲ್ಲ ನಾವು ಕಡಲೆಪುರಿ ಮತ್ತು ಲಡ್ಡು, ತೀರ್ಥ, ಧೂಳ್ತ ಇವೆಲ್ಲ ಹಾಕಿ ಅವ್ರಿಗೂ ಕೂಡ ಪ್ರಸಾದವಾಗಿ ಕೊಡ್ತೀವಿ. ಕಡಲೆಪುರಿ ಎಲ್ಲ ತಗೊಂಡು ಮತ್ತು ಇವಾಗ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಶಾಪಿಂಗ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಚಿಕ್ಕಮ್ಮನ ಮಗಳು ಶಾಪಿಂಗ್. ಸುಜನ್ ಯಾರು?
ಸುಜಯ ಯಾರು ಸೀರಿಯಲ್ ಅವಳು ಏನೇ ಇದು ನಿನ್ನ ಕತೆ ಎಂಬತ್ತಿಷ್ಟು ಇವಳು ಗಿಫ್ಟ್ ನೋಡಿ ಹೇಗಿದೆ. ಫ್ರೆಂಡ್ಸ್ ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ಮಾದಪ್ಪನ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಹಂಗೆ ಶಾಪಿಂಗ್ ಎಲ್ಲ ಮಾಡಿದ್ವಿ ಕೂಡ. ಇವಾಗ ಹೊರಡ್ತಾ ಇದ್ದೀವಿ. ಹಾಗೆಯೇ ಈ ವ್ಲಾಗ್ನ ನಾನು ಇಲ್ಲೇ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.